ಶ್ರೀ ಗುರುಚರಿತ್ರೆ ಅಧ್ಯಾಯ 34. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಗುರುಭ್ಯೋ ನಮಃ. ಸಿದ್ಧಯೋಗಿ ಶ್ರೀ ಗುರುವು ಹೇಳಿದ ಕಥೆಯನ್ನು ಹೀಗೆ ಮುಂದುವರಿಸಿದರು. ಆ ರಾಜ ಪರಾಶರ ಮಹರ್ಷಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಈ ಮಕ್ಕಳು ಹಿಂದಿನ ಜನ್ಮದಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನು ತಿಳಿಯದೆಯೇ ಅದನ್ನು ಧರಿಸಿದರೂ ಹೀಗೆ ರಾಜಪುತ್ರರಾಗಿ ಹುಟ್ಟಿದರು. ಇನ್ನು ಇದನ್ನು ಇಷ್ಟು ಶ್ರದ್ಧಾಭಕ್ತಿಗಳಿಂದ ಈಗ ಧರಿಸುತ್ತಿರುವುದರ ಫಲ ಹೇಗಿರುತ್ತದೆ ಎಂದು ಕೇಳಿದ. ಪರಾಶರ ಮಹರ್ಷಿ ಸ್ವಲ್ಪ ಯೋಚನೆ ಮಾಡಿ ನಿಟ್ಟುಸಿರು ಬಿಟ್ಟು, ರಾಜ, ಇವರ ಭವಿಷ್ಯತ್ತು ಕುರಿತು ಹೇಳಿದರೆ ನನಗೆ ದುಃಖ ಉಂಟಾಗುತ್ತದೆ. ಅದರಿಂದ ನನ್ನ ಮನಸ್ಸು ಅದನ್ನು ಹೇಳಲು ಅಂಗೀಕರಿಸುತ್ತಿಲ್ಲ ಎಂದರು. ರಾಜ ಆತಂಕದಿಂದ ಅದೇನೆಂದು ಹೇಳಬೇಕೆಂದು ಮತ್ತೆ ಮತ್ತೆ ಕೇಳಲು, ಆ ಮಹರ್ಷಿ, ಅಯ್ಯ, ಇಂದಿನಿಂದ 8ನೆಯ ದಿನ ಅವರು ಸಾಯಬೇಕಾಗಿದೆ ಎಂದರು. ಅದನ್ನು ಕೇಳಿ ರಾಜನು ಅವನ ಪರಿವಾರವು ಬಹಳ ದುಃಖದಿಂದ ಅದಕ್ಕೆ ನಿವಾರಣೋಪಾಯವೇನೆಂದು ಕೇಳಿದರು. ಆ ಮಹರ್ಷಿ ಹೀಗೆ ಹೇಳಿದರು, ಭಯವಿಲ್ಲ. ಶ್ರೀಮನ್ನಾರಾಯಣ ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಪ್ರಸಾದಿಸಿದ ವೇದದ ಸಾರವೇ ರುದ್ರಮಂತ್ರ. ಅದು 4 ಪುರುಷಾರ್ಥಗಳನ್ನು ಕೊಡಬಲ್ಲದು. ಸೃಷ್ಟಿಕರ್ತ ತನ್ನ ವಕ್ಷಸ್ಥಳದಿಂದ ಧರ್ಮವನ್ನು, ಪುಷ್ಟ ಭಾಗದಿಂದ ಅಧರ್ಮವನ್ನು ಸೃಷ್ಟಿಸಿದನು. ಧರ್ಮವನ್ನು ಅನುಸರಿಸದವರಿಗೆ ಇಹ ಪರಗಳಲ್ಲಿ ಸುಖ, ಅಧರ್ಮಾನುಸಾರಿಗಳಿಗೆ ಧರ್ಮವನ್ನು ಆಚರಿಸುವವರಿಗೆ ಇಹಪರದಲ್ಲಿ ಸುಖ, ಅಧರ್ಮವನ್ನು ಆಚರಿಸುವವರಿಗೆ ದುಃಖವು ಉಂಟಾಗುತ್ತದೆ. ಕಾಮ ಮೊದಲಾದ ವಿಕಾರಗಳು ಅಧರ್ಮದಿಂದ ಹುಟ್ಟಿದವೇ. ಅದನ್ನನುಸರಿಸಿ ಮತ್ತೆಷ್ಟೋ ಪಾಪಗಳಿವೆ. ಆದರೆ ಯಾವ ಪ್ರದೇಶದಲ್ಲಿ ರುದ್ರಜಪ ನಡೆಯುತ್ತದೋ ಅಲ್ಲಿ ಆ ಜಪಗಳು ಪ್ರವೇಶ ಮಾಡಲಾರವು. ಅದು ಸರ್ವಪಾಪಹರ. ಹಿಂದೆ ರುದ್ರಮಂತ್ರದ ಜಪದ ಪ್ರಭಾವದಿಂದ ಪಾಪಿಗಳು ಕೂಡ ಪರಿಶುದ್ಧವಾದದ್ದರಿಂದ ಯಮ ಬಾಧೆಪಟ್ಟು ಬ್ರಹ್ಮನಿಗೆ ಭಿನ್ನವಿಸಿಕೊಂಡ. ಆಗ ಬ್ರಹ್ಮ, ಯಮಧರ್ಮರಾಜ, ಮತಾಂಧರು, ತಾಮಸಿಗಳು, ಭಕ್ತಿ ಇಲ್ಲದವರನ್ನು ಮಾತ್ರವೇ ನೀನು ದಂಡಿಸಬೇಕು. ಭಕ್ತಿಯಿಂದ ರುದ್ರಮಂತ್ರ ಜಪಿಸುವವರ ಬಳಿ ನಿನ್ನ ದೂತರು ಹೋಗಬಾರದು. ಅಲ್ಪಾಯುಗಳು ಕೂಡ ಅದರಿಂದ ದೀರ್ಘಾಯುಗಳಾಗಬಲ್ಲರು. ರುದ್ರ ಮಂತ್ರದಿಂದ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿದವರನ್ನು ನೋಡಿ ನೀನು ಕೂಡ ಭಯಪಡಬೇಕಾದದ್ದೇ ಎಂದು ಹೇಳಿದ. ಆದ್ದರಿಂದ ರಾಜ, ನೀನು ಭಕ್ತಿಯಿಂದ ರುದ್ರಾಕ್ಷಿಗಳನ್ನು ಧರಿಸಿ ಸದ್ಬ್ರಾಹ್ಮಣರಿಂದ 7 ದಿನ ನಿರಂತರ ರುದ್ರಾಭಿಷೇಕ ಮಾಡಿಸು. ಅದರಿಂದ ಅವರು ಧರ್ಮಾತ್ಮರಾಗಿ ಸರ್ವ ಸಂಪದಗಳಿಂದ ಚಿರಕಾಲ ಜೀವಿಸಬಲ್ಲರು ಎಂದು ಆ ವಿಧಾನವನ್ನೆಲ್ಲ ವಿವರವಾಗಿ ತಿಳಿಸಿದರು. ರಾಜ ಆ ಪ್ರಕಾರವೇ 100 ಜನ ಸದ್ಬ್ರಾಹ್ಮಣರ 10,000 ರುದ್ರಮಂತ್ರಗಾನದಿಂದ 7 ದಿನ ಹಗಲು ರಾತ್ರಿಗಳಲ್ಲಿ ಸತತ ಧಾರೆಯಾಗಿ ಶಿವನಿಗೆ ಅಭಿಷೇಕ ಮಾಡಿಸಿದರು. ಪ್ರತಿದಿನವೂ ಅಭಿಷೇಕದ ನೀರಿನಿಂದಲೇ ರಾಜಕುಮಾರರಿಗೆ ಸ್ನಾನ ಮಾಡಿಸಿದರು. ಕೊನೆಗೆ ದಿನ ಸಾಯಂಕಾಲ ಆ ಮಕ್ಕಳಿಬ್ಬರು ಸ್ಮೃತಿ ತಪ್ಪಿ ಬಿದ್ದು ಹೋದರು. ಪರಾಶರ ಮಹರ್ಷಿ ರುದ್ರಮಂತ್ರ ಜಲವನ್ನು ಅವರ ಮೇಲೆ ಚೆಲ್ಲಿದ ತಕ್ಷಣವೇ ಅವರು ಎದ್ದು ಕುಳಿತರು. ಆಗ ಮಹರ್ಷಿ ಮಕ್ಕಳ ಪ್ರಾಣಗಳನ್ನಪಹರಿಸಲು ಬಂದ ಯಮದೂತರನ್ನು ಶಿವದೂತರು ಬಂದು ಓಡಿಸಿ ಆ ರಾಜಕುಮಾರರನ್ನು ಬದುಕಿಸಿದರು ಎಂದು ಹೇಳಿದರು. ರಾಜ ಸಂತೋಷದಿಂದ ದೊಡ್ಡ ಉತ್ಸವ ಮಾಡಿ ಅಂತಹ ಉಪಾಯವನ್ನು ಹೇಳಿದ ಮಹರ್ಷಿಯ ಪೂಜೆ ಮಾಡಿದ. ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬಂದು ಆ ರಾಜಕುಮಾರರಿಗೆ 12ನೇ ವಯಸ್ಸಿನಲ್ಲಿ ಅಪಮೃತ್ಯು ಭಯವಿದೆಯೆಂದು, ಅದು ತಪ್ಪಿದರೆ ಪೂರ್ಣಾಯಸ್ಸಿರುವುದೆಂದು ಚಿತ್ರಗುಪ್ತ ಯಮರಾಜನೊಡನೆ ಹೇಳಿದ ವಿಷಯ ತಿಳಿಸಿದರು. ಅದಕ್ಕೆ ಶ್ರೀ ಗುರುವಿಗೆ ರುದ್ರಾಧ್ಯಾಯವೆಂದರೆ ಅತ್ಯಂತ ಪ್ರೀತಿ. ಆದ್ದರಿಂದ ನಾಮಧಾರಕ, ನೀನು ನಿತ್ಯವೂ ರುದ್ರಾಭಿಷೇಕದಿಂದ ಗುರುವನ್ನು ಪೂಜೆ ಮಾಡು ಎಂದು ಸಿದ್ಧರು ಹೇಳಿದರು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.